ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಕೊತ್ತಂಬರಿ ವಡೆ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನೋಡಿ ಎಷ್ಟು ಸೂಪರಾಗಿ ಕಾಣಿಸ್ತಿದೆ ಅಂತ ಇಮೇಜಲ್ಲಿ. ಒಳಗಡೆ ಮೆತ್ತಗೆ ಸಾಫ್ಟಾಗಿರುತ್ತೆ, ಹೊರಗಡೆ ಕ್ರಂಚಾಗಿ ಕ್ರಿಸ್ಪಿಯಾಗಿರುತ್ತೆ. ತಿನ್ನೋದಕ್ಕೂ ಸೂಪರಾಗಿರುತ್ತೆ. ಟೀ ಟೈಮ್ ಜೊತೆ ಸ್ನ್ಯಾಕ್ಸ್ ಆಗಿ ಸೂಪರಾಗಿ ಮಾಡ್ಕೋಬೋದು. ಬರೋಣ ಹೆಂಗೆ ಮಾಡ್ಕೊಂಡು ನೋಡೋಣ. ಒಂದು ಬೌಲಲ್ಲಿ ಸ್ವಲ್ಪ ನಾನು ಕಡಲೆ ಹಿಟ್ಟು ಮತ್ತು ಅರಿಶಿನ ಹಾಕೊಂಡಿದ್ದೀನಿ. ಮೇಲೆ ಸ್ವಲ್ಪ ಸಾಲ್ಟು, ನಿಮ್ಗೆ ಯಾವ ಥರ ಟೇಸ್ಟ್ ಬೇಕು ಆ ಥರ ಸಾಲ್ಟ್ ಹಾಕೊಳ್ಳಿ. ಆಮೇಲೆ ಸ್ವಲ್ಪ ನಾವು ಕೆಂಪು ಖಾರ ಇರುತ್ತಲ್ಲ, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಅದನ್ನು ಹಾಕೊಂಡಿದ್ದೀನಿ ಸ್ವಲ್ಪ. ಆಮೇಲೆ ಮನೇಲಿ ಕಾಮನಾಗಿ ನಾವು ಯೂಸ್ ಮಾಡೋಂಥ ಖಾರದ ಪುಡಿ ಸ್ವಲ್ಪ ಹಾಕೊಂಡಿದ್ದೀನಿ ಟೇಸ್ಟಿಗೆ. ಅದು ಸ್ವಲ್ಪ ಬಣ್ಣಕ್ಕಂತ ಹಾಕೊಂಡಿದ್ದೆ, ಇದು ಟೇಸ್ಟ್ ಅಂತ ಹಾಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಟೇಸ್ಟ್ ಬೇಡ ಅಂದವರು ಸ್ಕಿಪ್ ಮಾಡ್ಬೋದು, ಬೇಕು ಅಂದರೆ ಹಾಕೋಬೋದು. ನೆಕ್ಸ್ಟ್ ನಾನಿಲ್ಲಿ ಸ್ವಲ್ಪ ಜೀರಿಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಜೀರಿಗೆನೂ ಸ್ವಲ್ಪ ಹಾಕೊಳ್ಳಿ, ಓಕೆ ಆಗುತ್ತೆ. ಆಮೇಲೆ ಸ್ವಲ್ಪ ಎಳ್ಳು ಹಾಕೋತಿದ್ದೀನಿ. ಎಳ್ಳು ಅಂದರೆ ಹೆಪ್ಪು ಬೆಳೆದಿದ್ದು. ಸೊ ನಾನು ಹಾಕೋತಿದ್ದೀನಿ. ಟೇಸ್ಟು ಸೂಪರಾಗಿರುತ್ತೆ. ಫ್ರೈ ಮಾಡಿದಾಗ ಟೇಸ್ಟು ಸೂಪರಾಗಿರುತ್ತೆ, ಅದಕ್ಕೆ ಸ್ವಲ್ಪ ನಾನು ಜಾಸ್ತಿ ಹಾಕೋತಿದ್ದೀನಿ. ಆಮೇಲೆ ನಾನು ಆಲ್ರೆಡಿ ಕಟ್ ಮಾಡಿ ಇಟ್ಕೊರೋಂತಹ ಸ್ವಲ್ಪ ಕೊತ್ತಂಬರಿ, ಯಾಕೆಂದರೆ ಕೊತ್ತಂಬರಿ ವಡೆ ಅಲ್ಲ, ಸೊ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಸೊ ಕೊತ್ತಂಬರಿ ಆಲ್ರೆಡಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಈ ಕೊತ್ತಂಬರಿ. ಸೊ ಇದಕ್ಕೆ ಸೋಡಾ ಅದು ಇದು ಏನೂ ಹಾಕೋಬೇಡ, ಜಸ್ಟ್ ಇಷ್ಟೇ ಇಂಗ್ರೀಡಿಯೆಂಟ್ಸಲ್ಲಿ ನಾನು ಸೂಪರಾಗಿ ಮಾಡ್ಕೋಬೋದು ಇದನ್ನು. ಕಡಲೆ ಹಿಟ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೆಜರ್ಮೆಂಟಲ್ಲಿ ತೊಗೊಳ್ಳಿ, ಅದಕ್ಕೆ ತಕ್ಕಂಗೆ ಉಪ್ಪು ಖಾರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಟ್ ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಇರಬೇಕು, ಇರೋದಕ್ಕಿಂತ ಕಡಲೆ ಹಿಟ್ಟಿಗೆ ಸ್ವಲ್ಪ ಜಾಸ್ತಿ ಇರಬೇಕು ಕೊತ್ತಂಬರಿ, ಅಷ್ಟು ತೊಗೊಳ್ಳಿ. ಆಮೇಲೆ ನೆಕ್ಸ್ಟ್ ಇದನ್ನೆಲ್ಲ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಒಮ್ಮೆ ಜಾಸ್ತಿ ನೀರು ಹಾಕ್ಕೊಂಡ್ರೆ ಲಿಕ್ವಿಡ್ ಆಗಿಬಿಡುತ್ತೆ, ಮತ್ತು ಹಿಟ್ಟು ಆ್ಯಡ್ ಮಾಡಬೇಕಾಗುತ್ತೆ. ಸೊ ಬೆಟರ್ ಸ್ವಲ್ಪ ನೀರು ಹಾಕ್ತಾ ಸ್ಲೋ ಆಗಿ ಆ್ಯಡ್ ಮಾಡ್ಕೋಬೇಕು. ಎಷ್ಟು ಬೇಕೋ ಅಷ್ಟು ನೀರು ಹಾಕಿ, ಇಷ್ಟೇ ಅಂತಿಲ್ಲ. ನಾವು ಹಿಟ್ಟು ಎಷ್ಟು ತೊಗೊಂಡಿರ್ತೀವೋ ಅದ್ರ ಮೆಜರ್ಮೆಂಟಲ್ಲಿ ಸ್ವಲ್ಪ ನೀರು ಹಾಕಿ ಆ್ಯಡ್ ಮಾಡ್ಕೋಬೇಕು. ಎಷ್ಟು ಕಲಿಸ್ಬೇಕು ಅಂದರೆ, ಚಪಾತಿ ಹಿಟ್ಟು ನಾವೇನು ಕಲಿಸಿರ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಲಿಕ್ವಿಡ್ ಫಾರ್ಮಲ್ಲಿ ಇರಬೇಕು, ಜಾಸ್ತಿ ಬೇಡ. ಮತ್ತು ಜಾಸ್ತಿ ಚಪಾತಿ ಹಿಟ್ಟಿನ ಥರನೂ ಬೇಡ. ಜಾಸ್ತಿ ಲಿಕ್ವಿಡಲ್ಲಿ ಮಾಡಿಕೊಂಡ್ರೆ ಅದು ಬೇಯೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಜಾಸ್ತಿ ಗಟ್ಟಿ ಥರ ಚಪಾತಿ ಹಿಟ್ಟು ಥರ ಮಾಡಿಕೊಂಡ್ರೂ ಅದು ಹಂಗೆ ಬೇಯೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಲಿಕ್ವಿಡ್ ಫಾರ್ಮಲ್ಲೇ ಇರಲಿ. ಈಗ ನಾನು ಕಲಿಸಿದ್ದೀನಿ ನೋಡಿ, ಆ ಥರ ಸ್ವಲ್ಪ ಲಿಕ್ವಿಡ್ ಫಾರ್ಮಲ್ಲೇ ಇರಲಿ, ತೊಂದರೆ ಇಲ್ಲ ಅಷ್ಟೇ. ಸ್ವಲ್ಪ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ನೀರಾಗಿ ಲಿಕ್ವಿಡ್ ಆದರೆ ಸ್ವಲ್ಪ ಮೇಲೆ ಲೈಟಾಗಿ ಹಿಟ್ಟು ಉದುರಿಸ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು. ಆ ಥರ ಮನೆಯಲ್ಲೇ ಇದ್ದು ನಾನಿವಾಗ ಒಂದು 2 ಜನಕ್ಕೆ ಟೀ ಟೈಮ್ ಸ್ನ್ಯಾಕ್ಸ್ ಆಗೋಷ್ಟು ಮಾಡಿ ಕಲಿಸಿದ್ದೀನಿ. ಜಾಸ್ತಿ ಜನ ಇದ್ದರೆ ಕ್ವಾಂಟಿಟಿ ಜಾಸ್ತಿ ಮಾಡ್ಕೋಬೋದು. ಈಗ ನೋಡಿ, ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಲಿಕ್ವಿಡ್ ಫಾರ್ಮಲ್ಲಿ ಇದೆಯಲ್ಲ, ಸೇಮ್ ಇದೇ ಫಾರ್ಮಲ್ಲೇ ಈಗ ಕಲಿಸ್ಕೊಂಡ್ಬಿಡ್ಬೇಕು. ಇವಾಗ ನಾನು ಇದನ್ನು ಬೇರೆ ಪಾತ್ರೆಗೆ ಅದನ್ನು ಹಾಕ್ಕೋತಿದ್ದೀನಿ. ಬೇಯಿಸ್ಕೋಬೇಕಲ್ಲ, ಅದಕ್ಕೆ ಆಲ್ರೆಡಿ ಒಂದು ಪಾತ್ರೆಗೆ ನಾನು ಸ್ವಲ್ಪ ಎಣ್ಣೆ ಹಚ್ಚಿ ಗ್ರೀಸ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಇದನ್ನು ಕೆಟ್ಟಲಲ್ಲಿ ಮಾಡ್ಕೊತಿರೋದ್ರಿಂದ ಇದನ್ನು ನಾನು ಕೆಟ್ಟಲಲ್ಲಿ ಹಾಕ್ತಿದ್ದೀನಿ. ಇಲ್ಲಾಂದರೆ ಕುಕ್ಕರಲ್ಲಿ ಕೂಡ ಮಾಡ್ಕೋಬೋದು. ಬಟ್ ಕುಕ್ಕರಲ್ಲಿ ಸೀಟಿ ಹಾಕಬಾರ್ದು. ಸೀಟಿ ತೆಗೆದು ಒಂದು 5 ನಿಮಿಷ ಬೇಯಿಸ್ಕೊಂಡ್ಬಿಟ್ರೆ ಸಾಕು. ಆಮೇಲೆ ನಾನು ಅದನ್ನು ಆಲ್ರೆಡಿ ಕೆಟ್ಟಲಲ್ಲಿ ಸ್ವಲ್ಪ ನೀರು ಹಾಕಿದ್ದೀನಿ. ನೀವು ಕೆಟ್ಟಲ್ ನೋಡ್ಬೋದಲ್ಲಿ ಹಿಂದೆ ಪ್ರೆಸ್ಟೀಜ್ ವರ್ಕ್ ಕೆಟ್ಟಲಿದೆ, ಸೂಪರಾಗಿದೆ ಕೆಟ್ಟಲು. ಅದರಲ್ಲಿ ನಾನು ಆಲ್ರೆಡಿ ಅರ್ಧಷ್ಟು ನೀರು ಹಾಕಿದ್ದೀನಿ, ಬಿಸಿ ಆಗೋಕ್ಕೆ ಇಟ್ಟಿದ್ದೀನಿ. ಸೊ ನಾನು ಇವಾಗ ಇದನ್ನೆಲ್ಲ ಒಂದು ಪಾತ್ರೆಗೆ ಹಾಕಿ ಇದನ್ನು ಈಕ್ವಲಿ ಇದನ್ನೆಲ್ಲ ಅಪ್ಲೈ ಮಾಡ್ಕೋಬೇಕು ಇದನ್ನೆಲ್ಲ. ಸೊ ಒಂದು ಇಡೀ ಪಾತ್ರೆಗೆ ಸರಿಯಾಗಿ ಇದನ್ನು ಈಕ್ವಲಾಗಿ ಫಾರ್ಮ್ ಮಾಡ್ಕೋಬೇಕು. ಹೆಚ್ಚು ಕಡಿಮೆ ಮಾಡ್ಕೋಬೇಡಿ, ಕರೆಕ್ಟಾಗಿ ಈಕ್ವಲ್ ಆಗಿ ಮಾಡ್ಕೊಳ್ಳಿ. ಆಮೇಲೆ ನಾನು ಕೆಟಲಲ್ಲಿ ಇಡ್ತಿದ್ದೀನಿ. ಕುಕ್ಕರಲ್ಲಿ ಇಟ್ಟರೂ ನಡೆಯುತ್ತೆ. ಕುಕ್ಕರಲ್ಲಿ ಇಟ್ಟಾಗ ಮಾಡ್ಕೋಬೇಕು. ಕುಕ್ಕರಲ್ಲಿ ಹಾಕಿದಾಗ ಮೇಲೆ ಅದನ್ನೇ ಸೀಟಿ ಹಾಕಬೇಕು, ಹಾಗೆ ಮಾಡ್ಕೊಳ್ಳಿ. ಮೇಲೆ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಸ್ವಲ್ಪ ಎಳ್ಳು ಹಾಕ್ತಿದ್ದೀನಿ, ನೋಡೋಕ್ಕೂ ಚೆನ್ನಾಗಿರುತ್ತೆ. ಆಲ್ರೆಡಿ ಹಾಕಿರೋದ್ರಿಂದ ಮೇಲೆ ನಾನು ಸ್ವಲ್ಪ ಹಾಕ್ತಿದ್ದೀನಿ. ಆಮೇಲೆ ಕೆಟಲಲ್ಲಿ ಡೈರೆಕ್ಟಾಗಿ ಇಡೋಕ್ಕೆ ಬರೋಲ್ಲ, ಸೊ ಅದಕ್ಕೆ ನಾನು ಕೆಟಲ್ ಪಾತ್ರೆ ಇರ್ತದೆ ಮೇಲೆ, ಅದರಲ್ಲಿ ಇದನ್ನು ಬೇಯಿಸೋಕ್ಕಂತ ಸಪ್ರೇಟ್ ಪಾತ್ರೆ ಇರುತ್ತೆ. ಸೊ ಅದರಲ್ಲಿ ಅದನ್ನು ಇಟ್ಟು ಅದನ್ನು ಕೆಟಲಲ್ಲಿ ನಾನು ಹಾಕ್ತಿದ್ದೀನಿ. ಇವಾಗ ಕೆಟಲಲ್ಲಿ ಒಂದು 5ರಿಂದ 10 ನಿಮಿಷ ಅದನ್ನು ಬೇಯಿಸ್ಕೊಂಡ್ಬಿಟ್ರೆ ಸಾಕು, ಕರೆಕ್ಟಾಗಿ ಬೇಯಿರುತ್ತೆ. ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡೋಣ. ಬೇಯಕ್ಕೆ ಬಿಟ್ಟು ಅದು ಬೆಂದ ಮೇಲೆ ಅದನ್ನು ತೆಗೆದು ನೋಡೋಣ.
ನೋಡಿ ಈ ಥರ ಆಗಿದೆ. ಈಗ ನಾನು ಒಂದು ಚಾಕು ಚುಚ್ಚಿ ನೋಡ್ತಿದ್ದೀನಿ. ಚಾಕುಗೆ ಹಿಟ್ಟು ಮೆತ್ತಿಲ್ಲ ಅಂದರೆ ಅದು ಕರೆಕ್ಟಾಗಿ ಬೆಂದಿದೆ ಅಂತ ಅರ್ಥ. ಸೊ ನಾವು ಅದ್ರ ಅಂಚೆಲ್ಲ ಸೆಪ್ರೇಟ್ ಮಾಡ್ಕೊಳ್ಳೋಣ, ಸ್ವಲ್ಪ ಆರಕ್ಕೆ ಬಿಡೋಣ. ಸ್ವಲ್ಪ ಅಂಚೆಲ್ಲ ಸಪ್ರೇಟ್ ಆದಮೇಲೆ ಸಪ್ರೇಟ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಆರಕ್ಕೆ ಬಿಡೋಣ. ನೋಡಿ ಕರೆಕ್ಟಾಗಿ ಎಷ್ಟು ದಿನ ಬರ್ತಿದೆ ಅಂಚೆಲ್ಲ ಬಿಟ್ಕೊಂಡು ಈ ಥರ ಕರೆಕ್ಟಾಗಿ ಅದು ಬೆಂದಿರಬೇಕು. ಆಮೇಲೆ ಈಗ ಅದು ಕಂಪ್ಲೀಟಾಗಿ ಕೂಲ್ ಆಗಿದೆ. ಕೂಲ್ ಆದಮೇಲೆ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಇದನ್ನು ಕಟ್ ಮಾಡ್ಕೊತಿದ್ದೀನಿ. ನನಗೆ ಸ್ಕ್ವೇರ್ ಶೇಪಲ್ಲಿ ಬೇಕಿರೋದ್ರಿಂದ ಅದೇ ಶೇಪಲ್ಲಿ ಅದನ್ನು ಕಟ್ ಮಾಡ್ಕೊತಿದ್ದೀನಿ. ನಿಮಗೆ ಅದು ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕರೆಕ್ಟಾಗಿ ಕಟ್ ಮಾಡ್ಕೋಬೋದು. ಯಾವುದು ಮುರಿಯೆಲ್ಲ ಏನಿಲ್ಲ, ಸ್ಕ್ವೇರಲ್ಲಿ ಕಟ್ ಮಾಡ್ಕೊಂಡು ಕರೆಕ್ಟಾಗಿ ಸ್ಕ್ವೇರ್ ಶೇಪಲ್ಲಿ ಬರುತ್ತೆ. ಆ ಥರ ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು. ಕರೆಕ್ಟಾಗಿ ಬೆಂದಿದ್ದರೆ ಕರೆಕ್ಟಾಗಿ ಬರುತ್ತೆ. ಸೊ ಕರೆಕ್ಟ್ ಅಂದರೆ ಬೇಯಿಸೋದು ಸ್ವಲ್ಪ ಇಂಪಾರ್ಟೆಂಟ್ ಇರುತ್ತೆ. ನಮಗೆ ಅದನ್ನು ಕಡ್ಡಿ ಅಥವಾ ಚಾಕು ಚುಚ್ಚಿದಾಗ ಆ ಹಿಟ್ಟು ಅದಕ್ಕೆ ಅಂಟ್ಕೊಂಡು ಬರದೇ ಇರೋ ಥರ ನಾವು ಸ್ವಲ್ಪ ಬೇಯಿಸ್ಕೋಬೇಕು. ಈಗ ನೋಡಿ ನಾನು ಎಷ್ಟು ಮಾಡ್ಕೊತೀನಿ. ಇದು ಇಬ್ಬರು ಜನಕ್ಕೆ ಟೀ ಟೈಮ್ಗೆ ಆಗುತ್ತೆ. ಅಥವಾ ನಾರ್ಮಲಾಗಿ ಅದು ಖಾಲಿ ಕೂತಾಗ ತಿನ್ನೋಕ್ಕಾದ್ರೂ ಬೇಕಾಗುತ್ತೆ. ಹೊರಗಡೆ ಟ್ರಾವೆಲ್ ಮಾಡ್ಕೊಂಡು ಹೋಗುವಾಗ ನಾವು ಮಾಡ್ಕೊಂಡು ಹೋಗ್ಬೋದು. ನಾನು ಸ್ಕ್ವೇರ್ ಕ್ಯೂಬ್ಗಳನ್ನ ಈ ಥರ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನಾನು ಆಲ್ರೆಡಿ ಗ್ಯಾಸ್ ಮೇಲೆ ಎಣ್ಣೆ ಬಿಸಿ ಆಗೋಕ್ಕೆ ಇಟ್ಟಿದ್ದೆ. ಸೊ ಎಣ್ಣೆ ಬಿಸಿ ಆಗಿದೆ. ಸೊ ಎಣ್ಣೆ ಬಿಸಿ ಆದಾಗ ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಒಂದೊಂದೇ ಬಿಟ್ಬಿಡ್ಬೇಕು ಫ್ರೈ ಮಾಡೋಕ್ಕೆ. ಈಗ ನೋಡಿ ಎಣ್ಣೆ ಎಷ್ಟು ಬಿಸಿಯಾಗಿದೆ ಅಂತ ಗೊತ್ತಾಗ್ತದೆ. ಈ ಥರ ಇಷ್ಟು ಬಿಸಿ ಆದಮೇಲೆ ಒಲೆ ಫ್ಲೇಮ್ ಉರಿ ಸ್ವಲ್ಪ ಕಡಿಮೆ ಇಡಬೇಕು, ಮೀಡಿಯಮ್ ಇಡಬೇಕು. ಅಥವಾ ಮೀಡಿಯಮ್ ಸ್ವಲ್ಪ ಕಡಿಮೆ ಇಟ್ಟರು ಓಕೆ. ಸರಿಯಾಗಿ ಅಂದರೆ ಒಳಗಡೆ ಎಲ್ಲ ಸರಿಯಾಗಿ ಬೇಯಬೇಕಲ್ಲ. ಸೊ ಅದಕ್ಕೆ ಸ್ವಲ್ಪ ಕರೆಕ್ಟಾಗಿ ಮಾಡ್ಕೊಳ್ಳಿ. ಇದನ್ನ ಎಲ್ಲಿ ತನಕ ಫ್ರೈ ಮಾಡಬೇಕಂದ್ರೆ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಇದನ್ನು ಫ್ರೈ ಮಾಡ್ಕೋಬೇಕು. ಅದರ ಒಳಗಡೆ ಸಾಫ್ಟಾಗಿರುತ್ತೆ, ಹೊರಗಡೆ ಕ್ರಂಚಿಯಾಗಿರುತ್ತೆ. ನಮಗೆ ಅದನ್ನು ಫ್ರೈ ಮಾಡುವಾಗ ಗೊತ್ತಾಗುತ್ತೆ ಎಷ್ಟು ಅಂತೇಳಿ. ಸೊ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಈ ಥರ ಫ್ರೈ ಮಾಡಬೇಕು. ಈ ಥರ ಕಲರ್ ಬರೋ ತನಕ ನಾವು ಫ್ರೈ ಮಾಡ್ಕೋಬೇಕು. ನೋಡಿ ಈ ಥರ ಹಾಕಿದ್ದೆಲ್ಲ ಕರೆಕ್ಟಾಗಿ ತಗೊಳ್ಳಿ. ಆಮೇಲೆ ಈ ಥರ ಜಾಣಿಸಿದಾಗ ಅದು ಸೌಂಡ್ ಬರುತ್ತೆ, ಕ್ರಂಚಿ ಥರ ಸೌಂಡ್ ಬರುತ್ತೆ ಈ ಥರ ಮಾಡಿದಾಗ. ಸೊ ಅಷ್ಟು ಬೆಂದಿದ್ರೆ ಓಕೆ, ಬೆಟರು. ಇದಕ್ಕಿಂತ ಜಾಸ್ತಿ ಬಂದರೆ ಸ್ವಲ್ಪ ಅದು ಕೈ ಟೇಸ್ಟ್ ಬರುತ್ತೆ. ಸೊ ಇಷ್ಟು ಬೆಂದಿದ್ರೆ ಸಾಕು. ಈಗ ನೋಡಿ ಮೇಲೆ ಎಳ್ಳು ಹಾಕಿದಾಗ ಎಷ್ಟು ಚೆನ್ನಾಗಿ ಸೂಪರಾಗಿ ಕಾಣಿಸ್ತಿದೆ ಅಂಥೇಳಿ, ಮತ್ತು ಎಷ್ಟು ಚೆನ್ನಾಗಿ ಬೆಂದಿದೆ ಅಂಥೇಳಿ ಇದನ್ನು ನಮಗೆ ಒಂದು ಮುರಿದು ತೋರಿಸ್ತೀನಿ ನೋಡಿ.